ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ. ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಏನು, ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ, ಈ ದಿನದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ತೃತೀಯ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಮಂಗಳವಾರದ ಜೊತೆಗೆ ಈ ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ. ಬಹಳ ವಿಶಿಷ್ಟವಾದದ್ದು. ಹೀಗೆ ಅಂಗಾರಕ ಸಂಕಷ್ಟಿ ಇರತಕ್ಕಂಥ 4 ಸಂಕಷ್ಟಿ ವ್ರತವನ್ನು ಮಾಡಿದರೆ ಇದು ಸ್ವಲ್ಪ ವಿರಳವಾಗಿ ಬರುತ್ತೆ. ಹಾಗೆ ಮಂಗಳವಾರ ಸಹಿತವಾದ ಚತುರ್ಥಿ ಬರೋದು ವಿರಳ. ಹೀಗೆ ಬಂದಾಗ 4 ಇಂತಹ ವ್ರತಗಳನ್ನು ಒಂದು ಸಂಕಲ್ಪ ಇಟ್ಟು ಮಾಡಿದ್ರೆ ಆ 4 ವ್ರತ ಮುಗಿಸೋಷ್ಟರಲ್ಲಿ ಅದು ಸಿದ್ಧಿಯಾಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು, ನಂಬಿಕೆಯನ್ನು ಕೊಡ್ತಾರೆ ನಮ್ಮ ಪುರಾಣಗಳು, ಕೊಡ್ತವೆ. ನಾವು ಸ್ಕಂದ ಪುರಾಣದಲ್ಲಿ ಕಾಣ್ತೀವಿ ಇದನ್ನು. ಯಾರು ಮಂಗಲಯುಕ್ತವಾದ ಚತುರ್ಥಿ ದಿವಸ ಆ ಅಂಗಾರೇಶ್ವರನನ್ನು ದರ್ಶನ ಮಾಡ್ತಾರೋ ಅವರಿಗೆ ಮುಚ್ಚತೆ ಸರ್ವಪಾತಕೈಹಿ ಅಂತ ಹೇಳಿದೆ. ಎಲ್ಲ ಪಾತಕಗಳು ಕೂಡ ಹೋಗಿ ಸಂಕಲ್ಪ ಸಿದ್ಧಿಯಾಗುತ್ತೆ ಅನ್ನೋದನ್ನು ಸೂಚಿಸಿದೆ. ಹಾಗಾಗಿ ಈ ಅಂಗಾರಕ ಸಂಕಷ್ಟಿ ಅಂತಕ್ಕಂಥದ್ದು ಬಹಳ ಪ್ರಸಿದ್ಧಿ. ಅಲ್ಲಿ ಅಂಧಕಾರಸೂರ ಅಂತಕ್ಕಂಥವನು ಮಹಾರಾಕ್ಷಸ. ಅವನ ವಧೆಗಾಗಿ ಈಶ್ವರ ಪಣತೊಟ್ಟು ನಿಂತಿದ್ದಾನೆ. ಅವ ಈಶ್ವರನ ತ್ರಿಶೂಲ ಅಂಧಕಾಸುರನ ಸಂಹಾರಕ್ಕಾಗಿ ಅಂತ ಈಶ್ವರ ಹೀಗೆ ಬೀಸಿದ್ದಾನೆ ಅದನ್ನು, ತ್ರಿಶೂಲವನ್ನು. ಅದು ಹೊರಟಿದೆ. ಎಲ್ಲ ಲೋಕಗಳನ್ನು ಭೇದಿಸಿಕೊಂಡು ಅವನನ್ನು ಬೆನ್ನತ್ತಿ ಹೊರಟಿದೆ ಅದು. ಆ ಸಂದರ್ಭದಲ್ಲಿ ಈಶ್ವರನಿಗೆ ಬೆವರಾಗಿ ಅವನ ಹಣೆ ಬೆವರಿನಿಂದ ಆ ಹನಿಯೊಂದು ಕೆಳಗಡೆ ಬೀಳುತ್ತೆ ನಮ್ಮ ಭೂಮಿಯ ಮೇಲೆ. ಅಲ್ಲಿ ಕುಜ ಉತ್ಪತ್ತಿಯಾಗುತ್ತೆ. ಹಾಗಾಗಿ ಅವನನ್ನು ಮಹೇಶ್ವರನ ಪುತ್ರ ಅಂತ ಕರೀತಾರೆ, ಕುಜನನ್ನು. ಅದಾಗಿದ್ದು ಈ ಮಂಗಳವಾರದ ಸಂದರ್ಭದಲ್ಲಿ ಅಂತ, ಕುಜವಾರದಲ್ಲಿ ಅಂತ. ಹಾಗಾಗಿ ಅವನ ಈ ಒಂದು ವಾರದಲ್ಲಿ ಆ ಈಶ್ವರನ ಪೂಜೆ ಮಾಡಿದರೆ, ಕುಜನ ತಂದೆ ಈಶ್ವರನ ಆರಾಧನೆಯನ್ನು ಮಾಡಿದರೆ ಅದು ಬಹಳ ಸಿದ್ಧಿಗೆ ಅನುಕೂಲವಾಗುತ್ತೆ. ರಕ್ತವರ್ಣದ ಪುಷ್ಪಗಳನ್ನು, ಕೆಂಪು ವರ್ಣದ ಪುಷ್ಪಗಳು, ಕೆಂಪು ವಸ್ತ್ರವನ್ನುಟ್ಟು, ಈ ರೀತಿಯಲ್ಲಿ ಕೆಂಪು, ಅವನ ಅಂಗಾರಕ ಅಂದರೆ ಅದೇ ಕೆಂಪು ಅಂತಲೇ ಅರ್ಥ. ಹೀಗಾಗಿ ಆ ಬಣ್ಣದ ಆ ಬಟ್ಟೆ ಅಥವಾ ಆ ಹೂವು, ಹೀಗೆ ಗಂಧ, ಇವುಗಳನ್ನು ಗಣಪತಿಗೂ ಕೂಡ ಕೆಂಪೇ ತಾನೆ. ಅವನಿಗೆ ಚಂದನ ಯಾವುದಪ್ಪ ಅಂದರೆ ಈ ಬಣ್ಣದ ಚಂದನ ಅಲ್ಲ, ಅದು ಕೆಂಪು ರಕ್ತ ಚಂದನ ಅಂತ ಕರೀತಾರೆ. ಆ ಚಂದನವನ್ನು ಲೇಪನ ಮಾಡಿದ್ರೆ ಗಣಪತಿಗೆ ಪ್ರಿಯವಾಗುತ್ತೆ ಅಂತ. ಆ ರೀತಿಯಲ್ಲಿ ಈ ದಿವಸ ಪ್ರೀತ್ಯರ್ಥವಾಗಿ, ಗಣಪತಿ ಪ್ರೀತ್ಯರ್ಥವಾಗಿ ಯಾರು ವ್ರತವನ್ನು ಮಾಡ್ತಾರೋ ಅವರಿಗೆ ಸರ್ವಸಿದ್ಧಿ ಅನ್ನೋದನ್ನು ಹೇಳಿದೆ. ಹೀಗಾಗಿ ಈ ಸಂಕಷ್ಟಹರ ಚೌತಿ ದಿವಸ ತಪ್ಪದೆ ಆ ಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಶುಭವಾಗಿ. ಶಾಸ್ತ್ರಿಗಳೇ, ಇವತ್ತು ಸಂಕಷ್ಟಹರ ಚತುರ್ಥಿ ಇದ್ದು ಆ ಗಣಪತಿ ಪ್ರಾರ್ಥನೆ ಮಾಡೋದ್ರಿಂದೆಲ್ಲ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಕುಜನ ಜನನ ಹೇಗಾಯಿತು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಶಾಸ್ತ್ರಿಗಳೇ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನು ಸಿದ್ಧಲಿಂಗಪ್ಪ ಅವರು ಕಳಿಸಿದ್ದಾರೆ. ಅವರ ಮಗನ ಬಗ್ಗೆ ಕೇಳ್ತಾ ಇದ್ದಾರೆ. ಅವರ ಮಗನ ಜನ್ಮ ದಿನಾಂಕ 24/1/2008. ಹುಟ್ಟಿದ ಸಮಯ ಬೆಳಗ್ಗೆ 10 ಗಂಟೆ 16 ನಿಮಿಷ. ಶಿಕ್ಷಣದಲ್ಲಿ ಆಸಕ್ತಿ ಇಲ್ಲ ಮಗನಿಗೆ, ಜೊತೆಗೆ ಏನು ಮಾತಾಡ್ತಾ ಇಲ್ಲ ಮನೇಲಿ. ಇದಕ್ಕೇನು ಮಾಡಬೇಕು, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಿದ್ಧಲಿಂಗಪ್ಪ ಅವರ ಪ್ರಶ್ನೆ ಅವ್ರ ಮಗನ ಕುರಿತಾಗಿ ಅಲ್ವಾ? ಹೌದು ಶಾಸ್ತ್ರಿಗಳೇ. ಪಾಪ ವಿದ್ಯಾಭ್ಯಾಸ, ಅವರ ವರ್ತನೆ ಬಗ್ಗೆ ಬೇಸರ ಆಗಿದೆ. ನೋಡೋಣ. ಓಕೆ ಶಾಸ್ತ್ರಿಗಳೇ. ನೋಡಿ, ಇದು ಮೀನ ಲಗ್ನವಾಗಿದೆ. ಲಗ್ನದ ಅಧಿಪತಿ ವಸ್ತುತಃ ಚೆನ್ನಾಗಿದ್ದಾನೆ. ಸ್ವಕ್ಷೇತ್ರದಲ್ಲಿರೋ ಕರ್ಮಸ್ಥಾನ ಅದು ಮೀನದಿಂದ 10ನೇ ಮನೆ ಧನು ರಾಶಿ. ಅಲ್ಲಿ ಗುರುವಿರ್ತಕ್ಕಂಥ ತುಂಬ ಒಳ್ಳೆಯದು. ಅದನ್ನು ಹಂಸಯೋಗ ಅಂತ ಕರೀತಾರೆ. ಹಂಸೆ ಸಾಧ್ಭಿರಭೀಷ್ಟ ಕ್ಷಿತಿಪತಿ ಅಂತೆಲ್ಲ ಹೇಳುತ್ತಲ್ಲ. ಹೀಗಾಗಿ ಆ ಫಲ ಎಲ್ಲಿ ಅಂತ ನಿಮಗೆ ಒಂದು ಪ್ರಶ್ನೆ ಮೂಡಬಹುದು. ನೋಡೋಣ. ಈಗ ಪ್ರಸ್ತುತ ಕಾಲ
ಯಾವುದು ನಡೀತಾ ಇದೆ ಅಂದರೆ ಈಗ ಶುಕ್ರ ದಶೆಯಲ್ಲಿ ಇನ್ನು ನಡೀತಾ ಇರತಕ್ಕಂಥದ್ದು. ಈಗ ಗುರುಭುಕ್ತಿ ಪ್ರಾರಂಭ ಆಗಿದೆ, ನಡೀತಾ ಇದೆ. ಈಗ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ನೀವು ಅಂದುಕೊಂಡಷ್ಟರ ಮಟ್ಟಿಗೆ ಈ ಜಾತಕ ಹೇಳ್ತಾ ಇಲ್ಲ. ಹೀಗಾಗಿ ನೀವು ಗಾಬರಿ ಬೇಡ. ಒಂದು ಸಲ ಸಾಧ್ಯವಾದರೆ ಗುರು ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ, ನಿಮಗೆ ಎಲ್ಲಿ ಶ್ರದ್ಧೆ ಇದೆಯೋ ಆ ಗುರುಮಂದಿರಕ್ಕೆ ಕರ್ಕೊಂಡು ಹೋಗಿ ಆ ಗುರುವಿನ ಅನುಗ್ರಹ ಕೃಪಾಶೀರ್ವಾದಗಳು ಬೇಕು. ಗುರುಗಳಿಗೆ ವಸ್ತ್ರ ಹಾಗೂ ಕಡಲೆ ಮತ್ತು ಬೆಲ್ಲ ಇವುಗಳನ್ನು ಸಮರ್ಪಣೆ ಮಾಡಿ ಗುರುವಿನ ಆಶೀರ್ವಾದ ಪಡೆದು ಬನ್ನಿ. ನನಗೆಲ್ಲಿ ಶ್ರದ್ಧೆ ಇದೆಯೋ ಅನ್ನೋದಕ್ಕಿಂತ ನಿಮಗೆಲ್ಲಿ ಶ್ರದ್ಧೆ ಇದೆಯೋ ಅದು ಬಹಳ ಮುಖ್ಯ. ಯಾಕೆಂದರೆ ಗುರು ಹಲವರಿಗೆ ಹಲವು ದಾರಿ ತೋರಿಸಿರ್ತಕ್ಕಂಥ ಮಹನೀಯರು ಬೇರೆ ಬೇರೆ ಇರ್ತಾರೆ. ಹೀಗಾಗಿ ನೀವು ಯಾರನ್ನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ನಚ್ಚುತ್ತೀರೋ, ಇವರನ್ನು ಗುರು ಅಂತ ಸ್ವೀಕರಿಸ್ತೀರೋ, ಆ ಗುರುಗಳ ಸಾಮೀಪ್ಯಕ್ಕೆ ಹೋಗಿ ಇವುಗಳನ್ನು ಸಮರ್ಪಣೆ ಮಾಡಿ ಅವರ ಆಶೀರ್ವಾದ ಕೊಡಿಸಿ. ಖಂಡಿತ ಅನುಕೂಲ ಆಗುತ್ತೆ. ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ. ಅವರ ಹೆಸರಿನಲ್ಲಿ ಒಂದು ಸಲ ಗುರುಚರಿತ್ರೆ ಪಾರಾಯಣ ಮಾಡಿಸಿ, ಅವರು ಕೇಳಬೇಕಾದನ್ನು ಆ ಪಾರಾಯಣ ಏನೂ ಆಗುತ್ತೆ. ಈಗ ನಿಮ್ಮದೇನು ಸಂಕಟ ಇದೆ ಅದು ಸಂಕಟವಲ್ಲ. ಗುರುಚರಿತ್ರೆ ಪಾರಾಯಣ ಮಾಡಿ ಆ ಗುರುಸೇವೆ ನಾನೇನು ಹೇಳಿದೆ ಆ ವಸ್ತ್ರ ಮತ್ತು ಕಡಲೆ ಬೆಲ್ಲ ಇವುಗಳನ್ನು ಸಮರ್ಪಣೆ ಮಾಡಿ ಗುರುವಿನ ಹತ್ರ ಆಶೀರ್ವಾದ ತೆಗೆಸ್ಕೊಂಡು ಬನ್ನಿ. ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಾಮು ಅವರು ಕಳಿಸಿದ್ದಾರೆ. ರಾಮು ಅವರ ಜನ್ಮ ದಿನಾಂಕ 22/3/2008. ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಮು ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ಮೇಷಲಗ್ನವಾಗಿದೆ. ಲಗ್ನದಿಂದ ವಿದ್ಯಾಸ್ಥಾನದ ಅಧಿಪತಿ, ಚತುರ್ಥಾಧಿಪತಿ, ಪಂಚಮಾಧಿಪತಿಯನ್ನು ಗಮನಿಸ್ಕೊಂಡ್ರೆ ಆ ಅಧಿಪತಿಗಳು ಸ್ವಲ್ಪ ದುಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕಾಣ್ತಾ ಇದೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹು ಭಕ್ತಿ. ನಂತರ ಗುರು ಪ್ರಾರಂಭವಾಗುತ್ತೆ. ನೋಡಿ, ಇವರಿಗೆ ಈ 2026 ಸೆಪ್ಟೆಂಬರ್, ಇದೇ ಸೆಪ್ಟೆಂಬರ್ ಇನ್ನು 9 ತಿಂಗಳಿದೆ. ಅದರ ನಂತರದಲ್ಲಿ ತುಂಬ ಅನುಕೂಲ ಆಗುತ್ತೆ. ಭಾಗ್ಯದ ಗುರುವಿನ ಕಾಲ ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿದೆ. ಅಲ್ಲಿವರೆಗೆ ಸ್ವಲ್ಪ ವೀಕ್ ಇರ್ತದೆ. ಅದರ ನಿವಾರಣೆಗೆ ಇದು ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ, ಪ್ರಸಾದ ಕೊಡಿಸಿ, ನಿರಂತರವಾಗಿ ಸೆಪ್ಟೆಂಬರ್ವರೆಗೆ ಇದನ್ನು ಮಾಡಿ. ಖಂಡಿತ ಅನುಕೂಲ ಆಗುತ್ತೆ. ಆತಂಕ ಬೇಡ. ವಿದ್ಯೆಯಲ್ಲಿ ತುಂಬ ಮುಂದುವರಿಲಿಕ್ಕೆ ಅವಕಾಶ ಇದೆ. ಸೆಪ್ಟೆಂಬರ್ ನಂತರ ಅವರ ಬದುಕು ಬದಲಾಗುತ್ತೆ. ಒಳ್ಳೆಯ ಸನ್ಮಾರ್ಗ ಸಿಗುತ್ತೆ. ಒಳ್ಳೆಯ ಸಜ್ಜನರ ಸಂಪರ್ಕ ಏರ್ಪಾಡಾಗುತ್ತೆ. ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರವಿ ಅವರು ಕಳಿಸಿದ್ದಾರೆ. ರವಿ ಅವರ ಜನ್ಮ ದಿನಾಂಕ 29/12/1987. ಹುಟ್ಟಿದ ಸಮಯ ಸಂಜೆ 5 ಗಂಟೆ. ಕೆಲಸ ಸಿಗ್ತಾ ಇಲ್ಲ, ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರವಿ ಅವರ ಪ್ರಶ್ನೆ ಅದು ಕೆಲಸ ಸಿಗ್ತಾ ಇಲ್ಲ. ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ಇದು ವೃಷಭ ಲಗ್ನ ಆಗಿದೆ ತಮ್ಮದು. ಕರ್ಮಾಧಿಪತಿಯಾಗಿರ್ತಕ್ಕಂಥ ಶನೈಶ್ವರ ಅಷ್ಟಮದಲ್ಲಿದ್ದಾನೆ. ಶಾಸ್ತ್ರದಲ್ಲಿ ಮಾತಿದೆಯಲ್ಲ, ಯದ್ಭಾವನ ಅಥವಾ ರಿಪುರಂದ್ರ ರಿಪ್ಪೆ ತದ್ಭಾವನಾಶಂ ಅಂತ. ವೃತ್ತಿಗೆ ಆ ವೃತ್ತಿಯ ಅಧಿಪತಿ ಅಷ್ಟಮದಲ್ಲಿದ್ದಾಗ ಆ ವೃತ್ತಿ ನಷ್ಟ ಅನ್ನೋದನ್ನು ಸೂಚಿಸುತ್ತೆ. ಹೀಗಾಗಿ ಇದಕ್ಕೇನು ಪರಿಹಾರ? ಶನೈಶ್ಚರನ ಆರಾಧನೆ ಮಾಡಬೇಕು. ಪ್ರಸ್ತುತ ಚಂದ್ರದಶೆಯಲ್ಲಿ ತಮಗೆ ರವಿಭುಕ್ತಿ ನಡೀತಾ ಇದೆ. ನೋಡಿ, ಶನೈಶ್ಚರನ ಜೊತೆಗೆ ಶಿವನ ಪ್ರಾರ್ಥನೆಯನ್ನು ಮಾಡಿ. ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಸ್ವಲ್ಪ ಎಳ್ಳು ಹಾಗೂ ಗೋಧಿ ಎರಡನ್ನೂ ಸಮರ್ಪಣೆ ಮಾಡಿ. ಈಶ್ವರ ಸನ್ನಿಧಾನಕ್ಕೆ ಪ್ರತಿ ಭಾನುವಾರ ಗೋಧಿ ಮತ್ತು ಎಳ್ಳು, ಹೀಗೆ ಶನಿವಾರ ಭಾನುವಾರ ತಪ್ಪದೆ ಶನೈಶ್ಚರ ಸನ್ನಿಧಾನಕ್ಕೆ, ಈಶ್ವರ ಸನ್ನಿಧಾನಕ್ಕೆ, ಎರಡೂ ಸನ್ನಿಧಾನಗಳಿಗೆ ಗೋಧಿ ಮತ್ತು ಎಳ್ಳು, ಕಪ್ಪು ಎಳ್ಳು ಇದನ್ನು ಮಾಡಿ 6 ತಿಂಗಳು ನಿರಂತರವಾಗಿ, 1 ವಾರ ತಪ್ಪಿಸಬಾರ್ದು. ಹಾಗೆ ನಿರಂತರವಾಗಿ ಮಾಡಿ. ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಅಮಿತ್ ಅವರು ಕಳಿಸಿದ್ದಾರೆ. ಅಮಿತ್ ಅವರ ಜನ್ಮ ದಿನಾಂಕ 30/3/2009. ಹುಟ್ಟಿದ ಸಮಯ ಮಧ್ಯರಾತ್ರಿ 1 ಗಂಟೆ 6 ನಿಮಿಷ. ನಾನು IIT ಮಾಡಬಹುದಾ? ಮುಂದೆ ನನ್ನ ಶಿಕ್ಷಣ ಹಾಗೂ ಕೆಲಸದ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಮಿತ್ ಅವರ ಪ್ರಶ್ನೆ ಮುಂದೆ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ. IIT ಮಾಡಬಹುದಾ ಅಂತ ಕೇಳಿದಾರಲ್ಲ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ಧನು ಲಗ್ನವಾಗಿದೆ ತಮ್ಮದು. ಪಂಚಮಾಧಿಪತಿ, ಪಂಚಮ ಸ್ಥಾನ, ಅಧಿಸ್ಥಾನ, ಬುದ್ಧಿಸ್ಥಾನ, ಹೈಯರ್ ಸ್ಟಡೀಸ್ಗೆಲ್ಲ ನೋಡ್ತಕ್ಕಂಥ ಸ್ಥಾನ. ಆ ಅಧಿಪತಿ ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿದ್ದಾನೆ. ಒಳ್ಳೆಯದು. ಶತ್ರುಕ್ಷೇತ್ರ, ಆದರೆ ತೃತೀಯ ಸ್ಥಾನಕ್ಕೆ ಒಂದು ಸ್ವಲ್ಪ ಬೆಲೆ ಇದೆ, ಪೌರುಷ ಇದೆ. ಮತ್ತು ಪಂಚಮದಲ್ಲಿ ಚಂದ್ರ ಇರತಕ್ಕಂಥದ್ದು, ಇದು ಕೂಡ ಒಳ್ಳೆಯದು. ನಿಮ್ಮ ಜಾತಕದಲ್ಲಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ನೀವು IIT ಬಗ್ಗೆ ಕೇಳಿದ್ದೀರಾ. ಮಾಡಬಾರ್ದು ಅಂತ ಏನೂ ಇಲ್ಲ.
ಇಲ್ಲಿ ರವಿ ಬುಧರೆಲ್ಲ ಚತುರ್ಥ ಸ್ಥಾನದಲ್ಲಿ ಇರ್ತಕ್ಕಂಥ ತುಂಬ ಒಳ್ಳೆಯದು. ಆದರೆ ಏನಾಗಿದೆ, ಮೌಢ್ಯನಾಗಿದ್ದಾರೆ ಈ ಬುಧ ಇರತಕ್ಕಂಥದ್ದು. ಶುಕ್ರನಿಗೆ ಉಚ್ಚ ಸ್ಥಾನ, ಆದರೆ ಮೌಢ್ಯತೆ ಇದೆ. ಹೀಗಾಗಿ ಗುರಿ ತಲುಪಲಿಕ್ಕೆ ಬಹಳ ಕಷ್ಟದ ಹಾದಿಯಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ನೀವು IIT ಗುರಿ ಇಟ್ಕೊಂಡಿದ್ದೀರಾ, ಆದರೆ ಅಲ್ಲಿಗೆ ಹೋಗಬೇಕಿದ್ರೆ ಕಠಿಣ ಸವಾಲು ಇದೆ ಅನ್ನೋದನ್ನು ಹೇಳ್ತಾ ಇದೆ. ಕೆಲವರಿಗೆ ಸುಲಭ ಆಗಿಬಿಡುತ್ತೆ, ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಈ ಪ್ರಯತ್ನಕ್ಕೆ ಸುಬ್ರಹ್ಮಣ್ಯನ ಕೃಪೆ ಬೇಕಾಗುತ್ತೆ. ಹೀಗಾಗಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗೋ ಒಂದು ವಿಶೇಷ ಸೇವೆ, ಪೂಜೆ, ಆರಾಧನೆ ಯಾವುದಾದ್ರೂ ಸರಿ, ಸುಬ್ರಹ್ಮಣ್ಯನ ನಂಬಿಕೊಂಡ್ರೆ ನೀವು ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಿಮ್ಮ ಜಾತಕ ಹೇಳ್ತಾ ಇದೆಯಪ್ಪ. ಹೀಗಾಗಿ ಸುಬ್ರಹ್ಮಣ್ಯನೇ ಬಲ, ಆರಾಧನೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಶಿವಮೊಗ್ಗದಿಂದ ವಿನಾಯಕ್ ಅವರು ಕಳಿಸಿದ್ದಾರೆ. ವಿನಾಯಕ್ ಅವರ ಜನ್ಮ ದಿನಾಂಕ 15/10/1993. ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆ 15 ನಿಮಿಷ. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿನಾಯಕ್ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ವ್ಯಯದಲ್ಲಿದ್ದಾನೆ. ನಿಮಗೂ ಸ್ವಲ್ಪ ವೃತ್ತಿ ಸಂಬಂಧಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ, ದುರ್ಗಾ ಸನ್ನಿಧಾನ ಇದ್ದರೆ, ದುರ್ಗಾ ಸನ್ನಿಧಾನಕ್ಕೆ ಪ್ರತಿ ಸೋಮವಾರ ನೀವು ಸ್ವಲ್ಪ ಅಕ್ಕಿ ಹಾಗೂ ಹಾಲು ಅಕ್ಕಿ ಎರಡನ್ನೂ ತೊಗೊಂಡು ಹೋಗಿಕೊಟ್ರೆ ಬಹಳ ಒಳ್ಳೆಯದು. ಪ್ರತಿ ಸೋಮವಾರ ಮಾಡಿ. ಪ್ರಸ್ತುತ ಕಾಲ ನಿಮಗೆ ಗುರುದಶೆಯಲ್ಲಿ ಈಗ ಬುಧಭುಕ್ತಿ ನಡೀತಾ ಇದೆ. ಅವನು ವ್ಯಯಾಧಿಪತಿ. ಹೀಗಾಗಿ ಆಗಸ್ಟ್ವರೆಗೆ ನಿರಂತರವಾಗಿ ಈ ಒಂದು ಸೇವೆ ಮಾಡಬೇಕು. ನೀವು ಪ್ರತಿ ಸೋಮವಾರ ಅಮ್ಮನವರ ಸನ್ನಿಧಾನಕ್ಕೆ ಹೋಗೋದು, ಹಾಲು ಕೊಡೋದು, ಅಕ್ಕಿ ಕೊಡೋದು, ಇದನ್ನು ಮಾಡ್ತಾ ಬನ್ನಿ ಆಗಸ್ಟ್ವರೆಗೆ. ಅಲ್ಲಿಗೆ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಬಲ ಬರುತ್ತೆ, ಅನುಕೂಲ ಆಗೋ ಸಾಧ್ಯತೆ ಇದೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕುಜಗ್ರಹ ಶಾಂತಿ ಮಾಡಿಸ್ಬೇಕು. ಅದು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕುಜಶಾಂತಿಯಿಂದಾಗಿ ನಿಮಗೆ ಸ್ವಲ್ಪ ಅನುಕೂಲ ಉಂಟಾಗುತ್ತೆ. ವಿವಾಹಕ್ಕೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ನಿಮಗೆ 2000 ಈಗಲೇ ತಡವಾಗಿದೆ ತುಂಬ. ಇನ್ನು ಎಷ್ಟು ಕಾಲ ಅಂತಂದರೆ ಈಗ ಕಾಲ ಸ್ವಲ್ಪ ವೀಕ್ ಆಗಿದೆ. ಹೀಗಾಗಿ ಆಗಸ್ಟ್ವರೆಗೆ ಸ್ವಲ್ಪ ತಾಳ್ಕೊಳ್ಬೇಕು. ಆಮೇಲೆ ನಿಮಗೆ ಆಗಲೂ ಸ್ವಲ್ಪ ಮಟ್ಟಿಗಿನ ಕಾಲಾವಕಾಶ ಇಲ್ಲದೆ ನಮಗೆ ಯಾವ ಫಲವೂ ಬರುವುದಿಲ್ಲ. ಹೀಗಾಗಿ ಮೊದಲು ಕುಜಶಾಂತಿ ಒಂದು ಮಾಡಿಸಿ, ಆ ಶಾಂತಿಯಿಂದಾಗಿ ಭಗವತ್ ಕೃಪೆಯಿಂದ ನಿಮಗೊಂದು ಬೇರೆ ಹಾದಿ, ನಿಮ್ಮ ಸಂಕಲ್ಪ ಈಡೇರಕ್ಕೆ ಬೇಕಾಗಿರತಕ್ಕಂಥ ಒಂದು ದಾರಿ ಸಿಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಚಂದ್ರನ ಜೊತೆಗೆ ದಿವಸ ಮಾಂದಿ ಉದಿಯಾಗಿದೆ. ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ರವಿ, ಬುಧ, ಕುಜ, ಶುಕ್ರ 4 ಗ್ರಹಗಳ ಸ್ಥಿತಿ ಇದೆ. ಅದು ಧನು ರಾಶಿಯಲ್ಲಿ. ರಾಹು ಮತ್ತು ಶನಿಶ್ಚರು ಯಥಾ ಪ್ರಕಾರ ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ ದ್ವಾದಶ ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರೆಗೆ ದಿವಸ ಸ್ವಲ್ಪ ನೀರಿನ ತೊಂದರೆಗಳು, ಕಂಟಕಗಳು ಬರೋ ಸಾಧ್ಯತೆ ಇದೆ. ಹುಷಾರು, ಎಚ್ಚರ ವಹಿಸಿ. ಚಳಿಯಿಂದಾಗಿ ಮತ್ತೊಂದು ಇವುಗಳಿಂದಾಗಿ ಬಾಧಿಸಲ್ಪಡ್ತೀರ ಈ ದಿವಸ. ಆ ರೀತಿಯಲ್ಲಿ ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂತಹ ಸ್ಥಿತಿ ಏರ್ಪಾಡಾಗಬಹುದು. ಸ್ನೇಹಿತರಲ್ಲಿ, ಬಂಧುಗಳಲ್ಲಿ ಸ್ವಲ್ಪ ಅಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಹುಷಾರು. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳಲ್ಲಿ ಆಸಕ್ತಿ, ಅವುಗಳ ಕೆಲಸ ಇತ್ಯಾದಿ ಕೂಡ ಚೆನ್ನಾಗಿದೆ. ಚಂದ್ರನೂ ಚೆನ್ನಾಗಿದ್ದಾನೆ, ಪಕ್ಷದ ಬಲವೂ ಇದೆ ಆತನಿಗೆ. ಹೀಗಾಗಿ ಸ್ನೇಹಿತರು, ಬಂಧುಗಳಲ್ಲೆಲ್ಲ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗಿನ ತಕರಾರುಗಳು ಬರೋ ಸಾಧ್ಯತೆ ಅದನ್ನು ಸೂಚಿಸ್ತದೆ. ಹೀಗಾಗಿ ಒಳಗಾಗಬೇಡಿ. ಈ ದಿವಸ ಅಮ್ಮನವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನಿಮಗೆ ಧೈರ್ಯ, ಸ್ಥೈರ್ಯ, ಸಾಹಸ ಇಂಥ ಕಠಿಣ ಕೆಲಸಗಳನ್ನು ಮಾಡಲಿಕ್ಕೆ ಆಸಕ್ತಿ ಇರ್ತದೆ. ದಿವಸ ಯಾವುದು ಕಷ್ಟವೋ ಅದನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಸವಾಲಿಗೆ ಒಳಪಡ್ತೀರಾ ಈ ದಿವಸ. ಇನ್ನು ಕುಟುಂಬ ಸೌಖ್ಯ ಚೆನ್ನಾಗಿದೆ. ಹಣಕಾಸಿನ ಬಲ, ಹಣಬಲ ಮತ್ತು ಮಾತಿನ ಸೌಕರ್ಯ, ಮಾತು ತುಂಬ ಹೃದಯವಾಗಿರುತ್ತೆ ಈ ದಿವಸ. ತುಂಬ ಚೆನ್ನಾಗಿ ಮಾತಾಡಿ ಕೆಲಸ ಸಾಧನೆ ಮಾಡ್ತೀರಾ ಈ ದಿವಸ. ಕೆಲಸದಲ್ಲೂ ಅಷ್ಟೇ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲಗಳು, ಸಹಕಾರಗಳು, ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಅವರ ಆರೋಗ್ಯ ವ್ಯತ್ಯಾಸ ಆಗಬಹುದು. ಹೀಗಾಗಿ ಸ್ವಲ್ಪ ಗಮನ ಇರಲಿ, ಅವರ ಬಗ್ಗೆ ಸ್ವಲ್ಪ ಒಂದು ಎಚ್ಚರಿಕೆ ಇಟ್ಕೊಳ್ಳಿ. ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ಕುಟುಂಬದಲ್ಲಿ ತುಂಬ ಚೆನ್ನಾಗಿದೆ. ಸಣ್ಣ ಪ್ರಮಾಣದ ತೊಡಕು ಕಾಣ್ತಾ ಇದೆ. ಹೀಗಾಗಿ ಹುಷಾರು. ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಸ್ವಲ್ಪ ಹುಷಾರಾಗಿರಿ. ಬೆಂಕಿ, ನೀರು ಇವುಗಳ ಬಗ್ಗೆ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಉಳಿದಾಗೆ ಹಣಕಾಸಿನ ಬಲ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು, ಬಲ, ಸಹಕಾರ ಕಾಣ್ತಕ್ಕಂಥ ಸಾಧ್ಯತೆ ಇದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಈ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ. ಹುಷಾರು.
ಸಣ್ಣ ಪ್ರಮಾಣದ ಜಗಳ ಅದೇ ಸ್ವಲ್ಪ ದೊಡ್ಡದಾಗ್ಬಿಡೋ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು, ಎಚ್ಚರ ವಹಿಸಿ. ನೀವು ಕೂಡ ಲಕ್ಷ್ಮೀ ನಾರಾಯಣರ ಪ್ರಾರ್ಥನೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಸಹಕಾರ, ಪ್ರೋತ್ಸಾಹಗಳು ಸಿಗ್ತಕ್ಕಂಥ ದಿವಸವಾಗಿದೆ ಈ ದಿವಸ. ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಹೊಂದಾಣಿಕೆ, ಅನ್ಯೋನ್ಯತೆ ಕಾಣಬಹುದು. ತಂದೆ ಮಕ್ಕಳಲ್ಲಿ ಆತ್ಮೀಯ ವಿಶ್ವಾಸ, ಪ್ರೀತಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಬಂಧು ಸ್ನೇಹ ಇವುಗಳಲ್ಲೂ ಕೂಡ ಒಳ್ಳೆಯ ರೀತಿಯ ಅನುಕೂಲ. ಹಾಲು ಹೈನುಗಾರರಿಗೆ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ ದಿವಸ. ದುರ್ಗಾ ಕವಚ ಹೇಳ್ಕೊಳ್ಳಿ, ಸ್ವಲ್ಪ ತಲೆ ಸಿಡಿತ, ತಲೆನೋವು ಬರಬಹುದು. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ವ್ಯಯ ಕಡಿಮೆ ಇದೆ ಈ ದಿವಸ. ನಿಮಗೆ ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳಬಹುದು, ಹುಷಾರು. ಉಳಿದ ಹಾಗೆ ಸ್ನೇಹಿತರು, ಬಂಧುಗಳಿಂದ ಸಹಕಾರ, ಮಕ್ಕಳಿಂದ ಸಹಕಾರ, ಸಂತೋಷ ಇದೆಲ್ಲ ಕಾಣ್ತೀರ. ಸಂಗಾತಿಯಲ್ಲಿ ಸಣ್ಣ ಪ್ರಮಾಣದ ಒಂದು ಸ್ವಲ್ಪ ತೊಡಕು, ನಷ್ಟ ಸೂಚಿಸ್ತಾ ಇದೆ. ಅವರಿಂದಾಗಿ ಸ್ವಲ್ಪ ಕಿರಿಕಿರಿಗೆ ಒಳಪಡ್ತೀರ ಈ ದಿವಸ. ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ. ಬೌದ್ಧಿಕ ಸಹಕಾರಗಳು, ನಿಮಗೆ ಹಿರಿಯರು, ಸೀನಿಯರ್ಸಿಂದ ಸಹಕಾರ, ಒಳ್ಳೆಯ ಉತ್ತಮ ಮಾರ್ಗದರ್ಶನ ಸಿಗುತ್ತೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ ದಿವಸ. ವಿದೇಶ ವಹಿವಾಟಿನ ಅನುಕೂಲಗಳು, ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿ ಲಾಭ, ವಿಶೇಷ ಅನುಕೂಲ ಇದನ್ನು ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ ಕಾಣಲಿಕ್ಕೆ ಅವಕಾಶ ಇದೆ. ಸ್ನೇಹಿತರಿಂದ ಸಹಕಾರ ಇದೆ. ಚೆನ್ನಾಗಿದೆ ದಿವಸ. ಇಷ್ಟ ದೇವತಾರಾಧನೆ ಮಾಡಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸೌಖ್ಯ ಕಾಣ್ತೀರಾ. ಸಣ್ಣ ಪ್ರಮಾಣದ ಕಿರಿಕಿರಿಗಳು ಇರುತ್ತೆ ಈ ದಿವಸ. ಎಲ್ಲ ಸರಿ ಅದೊಂಚೂರು ಅನ್ನೋ ರೀತಿಯಲ್ಲಿ, ಆ ರೀತಿಯಲ್ಲಿ ಇರ್ತದೆ. ಸಣ್ಣ ಪುಟ್ಟ ಕಿರಿಕಿರಿಗಳು. ಉಳಿದ ಹಾಗೆ ದೈವ ಸಹಾಯ, ಅನುಕೂಲದಿಂದಾಗಿ ಹಿರಿಯರ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು, ಉತ್ತಮ ಕಾರ್ಯಗಳು, ಶುಭ ಕಾರ್ಯಗಳನ್ನು ನೀವು ಆಲೋಚನೆ ಮಾಡ್ತಕ್ಕಂಥದ್ದು, ಅಂಥವುಗಳಲ್ಲಿ ಪುಣ್ಯ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಚೆನ್ನಾಗಿದೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ, ಧೈರ್ಯೋತ್ಸಾಹಗಳು ಚೆನ್ನಾಗಿದೆ. ಹೆಚ್ಚಿನ ಫಲ ಚೆನ್ನಾಗಿದೆ. ಪ್ರಾರ್ಥನೆಗೆ ನೀವು ಕೂಡ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಲಾಭ, ಹಣ ಸಹಾಯ ಇತ್ಯಾದಿ ಎಲ್ಲ ಕಾಣ್ತೀರ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ ಕಾಣಬಹುದು. ಮಾತು ಮತ್ತು ಬರವಣಿಗೆ ಈ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ವಸ್ತ್ರಾಲಂಕಾರ, ಆಭರಣ ಅಲಂಕಾರ ಕ್ಷೇತ್ರಗಳಲ್ಲಿ ವಿಶೇಷವಾದ ಲಾಭ ಗಳಿಸ್ತಕ್ಕಂಥದ್ದೆಲ್ಲ ಇದೆ. ಈ ದಿವಸ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ, ಗಣಪತಿ ಪ್ರಾರ್ಥನೆ ಎರಡು ಮಾಡಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ. ಬೌದ್ಧಿಕ ಜಾಣ್ಮೆಯಿಂದ ಕಾರ್ಯಕೌಶಲ್ಯ ಪ್ರದರ್ಶನ ಮಾಡ್ತಕ್ಕಂಥದ್ದು, ಪ್ರಶಂಸೆ ಬರ್ತಕ್ಕಂಥದ್ದು. ಸಂಗಾತಿಯಲ್ಲಿ ಸಾಮರಸ್ಯ, ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗೋದು. ಈ ರೀತಿಯಲ್ಲೆಲ್ಲ ಅನುಕೂಲ ಇದೆ. ನಷ್ಟ ಕಡಿಮೆ ಈ ದಿವಸ. ಅಳುವುದು ಇಲ್ಲ, ಏನು ದುಃಖ, ವ್ಯಥೆ, ನೋವು ಇದ್ಯಾವುದೂ ಇಲ್ಲ. ಅಷ್ಟಾಗಿ ಅಷ್ಟಮದಲ್ಲಿ ಮಾಂದಿ ಇದೆ, ಇಲ್ಲ ಅಂತಲ್ಲ, ಸಣ್ಣ ಪ್ರಮಾಣದಲ್ಲಿ ಇರ್ತದೆ. ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಪರಿಶ್ರಮ ಜಾಸ್ತಿ, ಕೆಲಸದ ಒತ್ತಡ, ಪ್ರೆಷರ್ ಜಾಸ್ತಿ ಆಗುತ್ತೆ, ಅಲೆದಾಟಗಳಿರುತ್ತೆ ಮತ್ತು ಸಾಕಷ್ಟು ವ್ಯಯ ಮಾಡಿಕೊಳ್ಳೋ ಸಾಧ್ಯತೆ ಸೂಚಿಸ್ತಾ ಇದೆ. ಗಮನ ಕೊಡಿ. ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಹಾಲು ಹೈನು ನೀರಿನ ಕ್ಷೇತ್ರಗಳ ವ್ಯಾಪಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಸ್ನೇಹಿತರು, ಬಂಧುಗಳ ಸಹಕಾರ ಕೂಡ ಚೆನ್ನಾಗಿರ್ತದೆ ಈ ದಿವಸ. ಪ್ರಯಾಣ, ಅಂದುಕೊಂಡಿದ್ದನ್ನು ಸಾಧಿಸ್ತಕ್ಕಂಥದ್ದು, ಆ ರೀತಿಯಲ್ಲೆಲ್ಲ ಇದೆ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಲಾಭ, ಯಂತ್ರೋದ್ಯಮ ಮತ್ತು ಈ ಯಾವುದು ಎಲೆಕ್ಟ್ರಿಕಲ್ ಇರುತ್ತೆ ಈ ಕ್ಷೇತ್ರಗಳಲ್ಲೆಲ್ಲ ಲಾಭ. ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿರೋರಿಗೆ ವಿಶೇಷವಾದ ಅನುಕೂಲಗಳು ಉಂಟಾಗೋದು. ಮತ್ತು ಸಾಹಸ, ಜಿಮ್ನಾಸ್ಟಿಕ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ದುಡಿಯೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಬುದ್ಧಿಬಲವೂ ಚೆನ್ನಾಗಿರ್ತದೆ. ಏನು ಯಾವುದನ್ನು ನಾವು ಶಿಕ್ಷಣ ಕ್ಷೇತ್ರ ಅಂತೀವೋ, ಬೋಧನಾ ಕ್ಷೇತ್ರ ಅಂತೀವೋ, ಆ ಕ್ಷೇತ್ರದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು. ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಅಧಿಕಾರದ ಬಲ, ಸ್ನೇಹಿತರು, ಬಂಧುಗಳು, ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ ಈ ದಿವಸ. ಮಕ್ಕಳಿಂದಲೂ ಸಹಾಯ ಕಾಣಬಹುದು. ಹೆಣ್ಣುಮಕ್ಕಳಿಗೆ ಬಹಳ ಪ್ರಶಂಸೆ, ಪ್ರತಿಭಾ ಶಕ್ತಿ ಚೆನ್ನಾಗಿರುತ್ತೆ ಈ ದಿವಸ. ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಪ್ರಮುಖಾಯ ನಮಃ ಮಂತ್ರ ಹೇಳ್ಕೊಳ್ಳಿ. ಗಣಪತಿ ಮಂತ್ರ ಈ ದಿವಸ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.